ನಿಮ್ಗೆ ಯಾವಾಗಲೂ ಅನಿಸಲ್ವಾ ನಾನು ನನ್ನ ಗಂಡ ನನ್ನ ಮಗುವೆ ಅಂತ ಹಾಡು ಕೇಳಿದಂಗೆ ಒಂದು ಕುಟುಂಬ ಇರಬೇಕು, ದಿನ ಆಫೀಸ್ನಿಂದ ಗಂಡ ಬಂದಾಗ ಸೂಟ್ ಕೇಸ್ ತೆಗೆದು ನಾನು ಹೆಂಗಿತ್ತು ಕೆಲಸ ಅಂತ ಕೇಳೋದು, ಅಥವಾ ನಾನು ಕೆಲಸ ಮುಗಿಸ್ಕೊಂಡು ಬಂದಾಗ ಬಟನ್ ಹಾಕೋದು ತೆಗೆಯೋದು, ಅಥವಾ ನಾನು ಕೆಲಸದಿಂದ ಬಂದಾಗ ಹೆಂಗಿತ್ತಮ್ಮ ಇವತ್ತಿನ ಕೆಲಸ ಅಂತ ಕೇಳೋದಕ್ಕೆ ಯಾರೋ ಒಬ್ರು ಇರಬೇಕು ಅಂತ ಅನಿಸಿದೆ. ಆದರೆ ನಾನು ಯಾವಾಗಲೂ ಆ ಥರದ್ದು ಐ ವಾಸ್ ನೆವರ್ ಅ ಬಿಲೀವರ್ ಆಫ್ ಅ ನ್ಯೂಕ್ಲಿಯರ್ ಫ್ಯಾಮಿಲಿ. ಈಗ ನಿಮ್ಮದೊಂದು ಆವರಣ ನೀವು ಮಾಡ್ಕೊಂಡು ಬಿಟ್ಟಿರ್ತೀರ, ಒಂದು ಅಟ್ಮಾಸ್ಫಿಯರ್ ಮಾಡ್ಕೊಂಡಿರ್ತೀರ, ಅದರಲ್ಲಿ ಅದೇ ಅಟ್ಮಾಸ್ಫಿಯರ್ನ ಮೇಂಟೈನ್ ಮಾಡೋರು ಬಂದರೆ ಪರವಾಗಿಲ್ಲ. ಅಲ್ಲೊಂದು ಸ್ವಲ್ಪ ಚೂರು ಹಿಂದೆ ಮುಂದೆ ಹೋಗುತ್ತಂದರೆ ಇಟ್ ಬಿಕಮ್ಸ್ ಟೂ ಸೆನ್ಸಿಟಿವ್, ಸ್ಪೆಷಲಿ ವೆನ್ ಯು ಆರ್ ಇನ್ ಪಬ್ಲಿಕ್ ಲೈಫ್. ಆಮೇಲೆ ಯು ವಾಂಟ್ ಟು ಕಂಟಿನ್ಯೂ ಆಲ್ಸೋ. ನನ್ನ ಜೀವನದಲ್ಲಿ ವಾಂಟ್ ಟು ಕಂಟಿನ್ಯೂ ಅಂದರೆ ಎಷ್ಟರ ಮಟ್ಟಿಗೆ ಯಾವ ಅವಕಾಶ ಸಿಗುತ್ತೆ ಏನೂ ಗೊತ್ತಿಲ್ಲ, ಬಟ್ ಐ ವಾಂಟ್ ಟು ರಿಮೈನ್ ಹಿಯರ್ ಫಾರ್ ಶ್ಯೂರ್. ನಾನು ನ್ಯೂಕ್ಲಿಯರ್ ಫ್ಯಾಮಿಲಿ ಅಥವಾ ನನ್ನ ಗಂಡ ಅಂತೆಲ್ಲ ಹೇಳಿ ನಾನೊಂದು ಮನೆ ಮಾಡ್ಕೊಂಡಿದ್ದೀನಿ, ಅದರ ಒಂದು ಡಿಸಿಪ್ಲಿನ್ ಬದಲಾಯಿತು ಅಂತ ಹೇಳಿದ್ರೆ ಆಗ ನಾನು ಇಷ್ಟು ವರ್ಷ ಬಂದಂಥ ಜೀವನ ಶೈಲಿನೇ ನಂಗೆ ಬದಲಾಗಿಬಿಡುತ್ತೆ. ಬಟ್ ವಿಲ್ ಐ ಬಿ ಏಬಲ್ ಟು ಹ್ಯಾಂಡಲ್ ದ್ಯಾಟ್? ದೆನ್ ಐಲ್ ಬಿ ದ ಒನ್ ಹೂ ವಿಲ್ ಗೋ ಇನ್ ಟು ಡಿಪ್ರೆಷನ್ ಪ್ರಾಬಬ್ಲಿ, ಅಥವಾ ನನ್ನನ್ನು ನಾನು ಕಳ್ಕೊಳ್ಬೇಕಾಗತ್ತೆ ಅದರಲ್ಲಿ. ಅದಕ್ಕೆ ನಾನು ಸಿದ್ಧಳಿದ್ದೀನ? ಇಟ್ ಗೋಸ್ ಆನ್ ಲೈಕ್ ದಟ್. ತುಂಬ ಆಗಿದೆ ಅದು ಒಂದಿನದ್ದಲ್ವಲ್ಲ. ಇವತ್ತು ಕತೆ ಹೇಳೋ ಥರ ಅನಿಸ್ತಾ ಇದೆ. ಆ್ಯಂಡ್ ಐ ಆಲ್ಸೋ ಥಿಂಕಿಂಗ್, ಓ ಮೈ ಗಾಡ್, ಸಿದ್ಧಾಂತ ಮಾತಾಡ್ತಿದ್ದೀನೋ ಒಳ್ಳೆ ವೇದಾಂತಿತನ ಮಾತಾಡ್ತಿದ್ದೀನಂತ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ, ನಾನು ಇಷ್ಟು ಮಾತೇ ಆಡಲಿಲ್ಲ ಇಷ್ಟು ವರ್ಷ, ಯಾರ ಹತ್ರನೂ ಇಷ್ಟು ಹಂಚ್ಕೊಂಡಿಲ್ಲ, ಏನೂ ಇಲ್ಲ. ಅದೀಗ ಒಂಥರ ಟ್ರಿಗರ್ ಆಗಿದೆ ಅಲ್ಲ, ಎಲ್ಲರೂ ಕೇಳಿ 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 ನಾನು ಥಿಂಕಿಂಗ್, ಓ ಮೈ ಗಾಡ್, ಇಷ್ಟೆಲ್ಲ ಆಯಿತಾ ಅಂತ ಅನ್ನಿಸ್ತಾ ಇದೆ. ಬಟ್ ಇಟ್ ಫೀಲ್ಸ್ painful for a woman, really. It's her right to be a mother. ಅವಳು ತಾಯಿ ಆಗಬೇಕು, ಅದಕ್ಕೆ ನಾನು ಕಾನೂನು ಆಸ್ಪದ ಮಾಡಿಕೊಟ್ಟಿದೆ. ಅದನ್ನು ನಾನು 4 ಜನನ ಕೇಳಿ ನಾನು ಪರ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ದೇಶ ಹೇಳ್ತಾ ಇದೆ, ನನ್ನ ಕಾನೂನು ಹೇಳ್ತಾ ಇದೆ. ನೀನು ತಲೆ ಎತ್ತಿ ನಡಿ. ನೀನು ಹಿಂದಿನ ಕಾಲದವಳ ಥರ ಈಗ 40 ವರ್ಷದ ಹಿಂದೆ ಯಾರಿಗಾದರೂ ಲವ್ ಲೈಫಲ್ಲೇ ಅವ್ರಿಗೆ ಮಕ್ಕಳಾಗಿದ್ದಿದ್ರೆ ಯು ವುಡ್ ಕಾಲ್ ದೆಮ್ ಅನೈತಿಕ ಸಂಬಂಧದಿಂದ ಆಗಿರೋವಂಥದ್ದು, ಇಲಿಜಿಟಿಮೇಟ್ ಕಿಡ್. ಹೌ ದೇ ಆರ್ ಟ್ರೀಟೆಡ್ ಆಲ್ ದೇರ್ ಲೈಫ್. ಈಗ ನನ್ನ ಕಾನೂನು ಅರ್ಥ ಮಾಡ್ಕೊಂಡಿದ್ದೆ, ನನ್ನ ದೇಶ ಅರ್ಥ ಮಾಡ್ಕೊಂಡಿದ್ದೆ. ದೇವ್ ಗಿವನ್ ಮಿ ಆಲ್ ದಿಸ್ ರೈಟ್. ನಾನು ಹೋಗಿ ಯಾರ್ದೂ ಕೇಳೋ ಅವಶ್ಯಕತೆ ಇಲ್ಲ ಅಲ್ಲ ಭಾವನಾ? ಪ್ರತಿಯೊಬ್ಬರಿಗೂ ಅಷ್ಟೇ ಅಲ್ವಾ, ಎಲ್ಲ ಹೆಣ್ಣಿಗೂ. ನಾನು ಹೋಗಿ ಗಂಡನ ಕೇಳಬೇಕು, ನಂಗೆ ಮಕ್ಕಳಾಗಬೇಕಾದ್ರೆ ನೀವು ಮಾಡಿ, ನನ್ನ ಮದುವೆ ಆಗಬೇಕಾದ್ರೆ ನೀವು ಒಪ್ಕೊಡಿ, ಎಲ್ಲದಕ್ಕೂ ನಾನು ಹೋಗಿ ಕೇಳಿ 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 ಅವಳಿಗೆ ಅಂತ ಅವಳ ಸ್ವಾತಂತ್ರ್ಯ ಏನಿದೆ, ಅವಳ ಅಸ್ತಿತ್ವ ಏನಿದೆ? ಹಾಗಾದರೆ ಐ ಆಮ್ ನಾಟ್ ಸೇಯಿಂಗ್ ಮೆನ್ ಆರ್ ಬ್ಯಾಡ್, but why should I even take any permission for me to become what I am already inside? ನಾನೇನು ಇದನ್ನು ಹೊರಗಡೆಯಿಂದ ತಂದು ರೋಬೋಟಿಕಲ್ಲೋ ಅಥವಾ ಇನ್ಯಾವುದ್ರಲ್ಲೋ ಔಷಧಿನೋ ಏನೋ ಮಾಡ್ಕೊಂಡು ನಾನೇನೋ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ತಾಯಿ ಆಗೋದು ಅದು ನನ್ನ ಅಸ್ತಿತ್ವ, ನನ್ನ ಹೆಣ್ಣು, ನನ್ನ ಪ್ರಕೃತಿ. ಅದು ಇದು ನನ್ನ ಸ್ವಾತಂತ್ರ್ಯ, ಇದು ನನ್ನ ಇಚ್ಛೆ, ಇದು ನನ್ನ ಬಯಕೆ. ಇಟ್ ಈಸ್ ಆಲ್ ಅಬೌಟ್ ಯು. It is not about anybody else. I'm so happy ಇತ್ತೀಚೆಗೆ ಒಂದು ಕಾನೂನು ಬಂದಿದೆ. ಈಗ ನಾವು ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಭ್ರೂಣ ಹತ್ಯೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅತ್ಯಾಚಾರಕ್ಕೊಳಗಾಗಿರೋ ಹೆಣ್ಮಕ್ಳಿಗೆ ಅಂತ ಮಾಡಿಕೊಟ್ರು. ದಟ್ ಇಸ್ ಸಚ್ ಅ ನೈಸ್ ಥಿಂಗ್. ಯಾಕಂದರೆ ಅವಳ ಇಚ್ಛೆಯಿಂದ ಆಗಿರೋದಲ್ಲ ಅದು, ಇಸ್ಂಟ್ ಇಟ್? ಅವಳ ಇಚ್ಛೆಯಿಂದ ಏನಾಗುತ್ತೋ ಅದೇ ಆಗಬೇಕಲ್ವ ಅವಳಿಗೆ. ಯಾಕಂದರೆ ಅವಳ ದೇಹ ಅಲ್ಲ ಅದು, ಅವಳ ಪ್ರಕೃತಿ ಅದು. ಇಟ್ ಈಸ್ ಹರ್ ರೈಟ್. ಬಟ್ ನನ್ನ ದೇಶದ ಕಾನೂನೇ ಈ ವ್ಯವಸ್ಥೆ ಮಾಡಿಕೊಟ್ಟಿದೆ. ಯಾಕೆ ಮಾಡಿಕೊಟ್ಟಿದೆ? ಯು ಬಿಕಮ್ ಪಾರ್ಟ್ ಆಫ್ ಇಟ್. ನೀನಲ್ಲಿ ಹೋಗು, ಸೇರ್ಕೋ ಅಲ್ಲಿ, ಅದರಿಂದ ದೂರ ಹೋಗು ಅಂತ ಹೇಳಿದೆ. ಅದೇ ಕೂಡ ಸ್ಯಾಡ್ ಅಲ್ವಾ? ಆಯಿತು, ಹೂಎವರ್ ವುಮೆನ್ ಟೇಕ್ ಸಚ್ ಡಿಸಿಷನ್ ದೇ ಶುಡ್ ಬಿ ಡಿಪೋರ್ಟೆಡ್ ಅಂತ ಏನು ಹೇಳಲಿಲ್ಲ ಅಲ್ಲ? ಕರೆಕ್ಟ್ ಅಲ್ವಾ? ದೇ ವಾಂಟ್ ಮೀ ಟು ಬಿ ಹಿಯರ್ ಆಸ್ ಮಚ್ ಆಸ್ ದಿ ಅದರ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.